ದಿ ಸೈಕಾಲಜಿ ಆಫ್ ಮನಿ. ನಮಸ್ಕಾರ ಸ್ನೇಹಿತರೆ. ಹಣ ಸಂಪಾದಿಸುವುದು ಕಷ್ಟ ಅಲ್ಲ, ಆದರೆ ಹಣ ಉಳಿಸಿಕೊಂಡು ವೆಲ್ತ್ ಬಿಲ್ಡ್ ಮಾಡುವುದು ಹೇಗೆ, ಅದು ಯಾಕೆ ಕಷ್ಟ? ಏಕೆ ಕೆಲವರು ಹೆಚ್ಚು ಇನ್ಕಮ್ ಇದ್ದರೂ ಬಡವರಾಗುತ್ತಾರೆ ಮತ್ತು ಕೆಲವರು ಸಾಮಾನ್ಯ ಇನ್ಕಮ್ ಇದ್ದರೂ ಶ್ರೀಮಂತರಾಗುತ್ತಾರೆ? ಇದಕ್ಕೆ ಉತ್ತರ ಇದೆ, ದಿ ಸೈಕಾಲಜಿ ಆಫ್ ಮನಿ. ಇಂದು ನಾವು ಹಣದ ಬಗ್ಗೆ ಜೀವನ ಬದಲಾಯಿಸುವ 5 ಪವರ್ಫುಲ್ ಲೆಸನ್ಸ್ ನೋಡೋಣ. ಲೆಸನ್ ನಂಬರ್ 1, ಮನಿ ಈಸ್ ಬಿಹೇವಿಯರ್ ನಾಟ್ ಇಂಟೆಲಿಜೆನ್ಸ್. ಹಣದ ವಿಷಯದಲ್ಲಿ ಯಶಸ್ಸು ಬರೋದು IQ ಅಥವಾ ಡಿಗ್ರಿ ಮೇಲೆ ಅಲ್ಲ, ಬಿಹೇವಿಯರ್ ಮೇಲೆ. ಬಹಳ ಇಂಟೆಲಿಜೆಂಟ್ ಜನರು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಸ್ ಮಾಡುತ್ತಾರೆ. ಯಾಕೆ? ಗ್ರೀಡ್, ಅತಿ ಆಸೆ, ಫಿಯರ್, ಭಯ, ಇಂಪೇಷನ್ಸ್, ತಾಳ್ಮೆ ಇರಲ್ಲ ಅವರಿಗೆ. ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಯಾವಾಗಲೂ ಕಾಮ್ ಆಗಿರ್ತಾರೆ. ಲೆಸನ್ ನಂಬರ್ 2, ಪವರ್ ಆಫ್ ಕಾಂಪೌಂಡಿಂಗ್. ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಸಮಯದ ಜೊತೆ ದೊಡ್ಡ ವೆಲ್ತ್ ಬಿಲ್ಡ್ ಆಗುತ್ತದೆ. ಫಾರ್ ಎಕ್ಸಾಂಪಲ್, ಪ್ರತಿ ತಿಂಗಳು ನೀವು 2,000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 20-25 ವರ್ಷಗಳಲ್ಲಿ ಅದು ಲಕ್ಷಗಳು ಅಲ್ಲ, ಕೋಟಿಗಳು ಆಗಬಹುದು. ಸೀಕ್ರೆಟ್ ಏನು? ಟೈಮ್ ಇನ್ ದ ಮಾರ್ಕೆಟ್ ಈಸ್ ಗ್ರೇಟರ್ ದ್ಯಾನ್ ಟೈಮಿಂಗ್ ಇನ್ ದ ಮಾರ್ಕೆಟ್. ಮಾರ್ಕೆಟ್ಗೆ ಟೈಮ್ ಕೊಡಬೇಕಾಗತ್ತೆ. ಅರ್ಲಿ ಸ್ಟಾರ್ಟ್ ಮಾಡಿದವರು ಲಕ್ಕಿ ಆಗಿರಬೇಕು ಅಂತೇನಿಲ್ಲ, ಡಿಸಿಪ್ಲಿನ್ ಆಗಿರಬೇಕು. ಡಿಸಿಪ್ಲಿನ್ ಆಗಿದ್ದರೆ ಲೇಟಾಗಿ ಸ್ಟಾರ್ಟ್ ಮಾಡಿದರೂ ಕೂಡ ಇನ್ವೆಸ್ಟ್ಮೆಂಟಲ್ಲಿ ವೆಲ್ತ್ ಬಿಲ್ಡ್ ಆಗುತ್ತೆ. ಲೆಸನ್ 3, ಗೆಟಿಂಗ್ ರಿಚ್ ವರ್ಸಸ್ ಸ್ಟೇಯಿಂಗ್ ರಿಚ್. ಹಣ ಅರ್ನ್ ಮಾಡುವುದು ಈಸಿ, ಆದರೆ ವೆಲ್ತ್ ಮೇಂಟೈನ್ ಮಾಡುವುದು ಡಿಫಿಕಲ್ಟ್. ದುಡಿಯುವುದೇ ಬೇರೆ ವಿಷಯ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಇನ್ನೂ ದೊಡ್ಡ ವಿಷಯ. ಮೆನಿ ಪೀಪಲ್ ಅರ್ನ್ ಬಿಗ್ ಮನಿ, ಆದರೆ ಲೈಫ್ ಸ್ಟೈಲ್ ಹೆಚ್ಚಿಸ್ಕೊಂಡು ವೆಲ್ತನ್ನು ಕಳೆದುಕೊಳ್ತಾರೆ. ರಿಯಲ್ ವೆಲ್ತ್ ಅಂದರೆ ಫ್ರೀಡಮ್, ಟೈಮ್ ಸಿಗಬೇಕು ನಿಮಗೆ, ಪೀಸ್ ಆಫ್ ಮೈಂಡ್ ಇರಬೇಕು. ಇದು ರಿಯಲ್ ವೆಲ್ತ್. ಇನ್ನು ಲೆಸನ್ 4, ವೆಲ್ತ್ ಈಸ್ ವಾಟ್ ಯು ಡೋಂಟ್ ಸಿ. ದೊಡ್ಡ ಕಾರ್ ತಗೊಂಡ್ರೆ, ಲಕ್ಸುರಿ ಫೋನ್ ತಗೊಂಡ್ರೆ, ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕಿದರೆ ಇವು ವೆಲ್ತ್ ಅಲ್ಲ. ರಿಯಲ್ ವೆಲ್ತ್ ಯಾವುದು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಸೇವಿಂಗ್ಸ್ ಇದೆ, ಅದನ್ನು ಎಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಿದ್ದೀರಿ, ಅದು ಎಷ್ಟು ವೆಲ್ತ್ ಕ್ರಿಯೇಟ್ ಮಾಡ್ತಾ ಇದೆ, ಆ ಹಣ ನಿಮಗಾಗಿ ಎಷ್ಟು ಕೆಲಸ ಮಾಡ್ತಾ ಇದೆ, ಅದು ರಿಯಲ್ ವೆಲ್ತ್. ಕಾಮನ್ ಪೀಪಲ್ ಟ್ರೈ ಟು ಲುಕ್ ರಿಚ್, ಬಟ್ ಸಕ್ಸಸ್ಫುಲ್ ಪೀಪಲ್ ಟ್ರೈ ಟು ಬಿ ರಿಚ್. ಲೆಸನ್ ನಂಬರ್ 5, ಕಂಟ್ರೋಲ್ ಯುವರ್ ಎಕ್ಸ್ಪೆಕ್ಟೇಷನ್ಸ್. ಇನ್ವೆಸ್ಟ್ಮೆಂಟ್ ಯಾವಾಗಲೂ ಸ್ಮೂತ್ ಗೋಯಿಂಗ್ ಆಗಿರೋದಿಲ್ಲ. ಯಾವಾಗಲೂ ಮಾರ್ಕೆಟ್ ಫಾಲ್ ಆಗ್ತಾ ಇರುತ್ತೆ. ಅದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಇನ್ನು ಯಾವುದೇ ಆಗಿರ್ಬೋದು. ಲಾಸನ್ನು ಬೇರ್ ಮಾಡಬೇಕಾಗತ್ತೆ. ಬಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ಸ್ ಒಂದು ಮಾತನ್ನು ಅರ್ಥ ಮಾಡ್ಕೊಂಡಿರ್ತಾರೆ, ಅನ್ಸರ್ಟನಿಟಿ ಈಸ್ ನಾರ್ಮಲ್. ಪೇಷನ್ಸ್ ಪ್ಲಸ್ ಕನ್ಸಿಸ್ಟೆನ್ಸಿ ಈಸ್ ಈಕ್ವಲ್ ಟು ವೆಲ್ತ್ ಬಿಲ್ಡ್ ಅಂತ. ಹಣದ ರಹಸ್ಯ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಅಲ್ಲ, ಮೈಂಡ್ ಸೆಟ್. ನೀವು ನಿಮ್ಮ ಬಿಹೇವಿಯರ್ ಚೇಂಜ್ ಮಾಡಿಕೊಂಡ್ರೆ, ನಿಮ್ಮ ಮೈಂಡ್ ಪ್ರೋಗ್ರಾಮಿಂಗ್ ಚೇಂಜ್ ಮಾಡಿಕೊಂಡ್ರೆ, ನಿಮ್ಮ ಫೈನಾನ್ಷಿಯಲ್ ಫ್ಯೂಚರ್ ಆಟೋಮೆಟಿಕಲಿ ಚೇಂಜ್ ಆಗಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.